ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಶಿಥಿಲಗೊಂಡಿದ್ದ ಕೆಂಚಗದ್ದೆ ಶಾಲೆಗೆ ಭೇಟಿ ನೀಡಿ ಮಕ್ಕಳನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲು ಸೂಚನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಭಾರತೀಯ ಸಂಸ್ಕೃತಿ ಅರಿಯಲು ಸಂಸ್ಕೃತ ಓದಿ, ಸ್ವರ್ಣವಲ್ಲಿ ಹಸಿರು ಶ್ರೀ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿಮಾನ ವ್ಯಕ್ತಪಡಿಸಿದ ಶಾಸಕ ಶಿವರಾಮ ಹೆಬ್ಬಾರ್. ತೈಲ ಬೆಲ ಏರಿಕೆಯಿಂದ ಗಗನಕ್ಕೇರಿದ ತರಕಾರಿ ಬೆಲೆ, ಕೈ ಹಿಸುಕಿಕೊಳ್ಳುತ್ತಿರುವ ಮಧ್ಯಮ ವರ್ಗದ ಜನತೆ. ಹಳ್ಳಿಬೈಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೊಬೈಲ್ ಟಾಪ್ ಮೂಲಕ ಮತದಾನ, ಶಾಲಾ ಮಂತ್ರಿಮಂಡಲ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು. ಫೋಕ್ಸೋ, ಬೈಕ್ ಕಳ್ಳತನ ಸೇರಿದಂತೆ 10ಕ್ಕೂ ಹೆಚ್ಚಿನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಯಶ ಸಾಧಿಸಿರುವ ಯಲ್ಲಾಪುರದ ಪೊಲೀಸರು. ತಾಲೂಕಿನ ಕುಳುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚಗದ್ದೆಯ ಕಿರಿಯ ಪ್ರಾಥಮಿಕ ಶಾಲೆಗೆ ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡಿ ಶಿಥಿಲಗೊಂಡಿರುವ ಶಾಲಾ ಕಟ್ಟಡವನ್ನು ವೀಕ್ಷಿಸಿದರು. ಇತ್ತೀಚಿನ ಮಳೆಗೆ ಶಾಲೆಯ ಒಂದು ಕಟ್ಟಡ ಸಂಪೂರ್ಣ ಶಿಥಿಲಗೊಂಡು ಬೀಳುವ ಹಂತಕ್ಕೆ ತಲುಪಿದೆ. ಇದರಿಂದ ಅಲ್ಲಿನ ಮಕ್ಕಳು ಪಕ್ಕದಲ್ಲಿರುವ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕ ಪರಿಹಾರ ಮಾಡಲು ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ತಮ್ಮ ಅನುದಾನದಲ್ಲಿ ಶಾಲೆಗೆ ಹೊಸ ಕಟ್ಟಡ ನೀಡುವುದಾಗಿ ಭರವಸೆ ನೀಡಿದರು. ಶಾಲಾ ಅಭಿವೃದ್ಧಿ ಸಮಿತಿಯಿಂದ ಶಾಸಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕುಳುವೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರಂಜಿತಾ ಹೆಗಡೆ, ಸದಸ್ಯ ಸಂದೇಶ್ ಭಟ್ ಬೆಳಕಂಡ, ನಾಗೇಶ್ ಹೆಗಡೆ, ಉಲ್ಲಾಸ್ ರಾಯ್ಕರ್ ಮತ್ತು ಶಾಲಾ ಶಿಕ್ಷಕರು, ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎರಡು ಟೀಚರ್ಸ್ ಇರೋದಿಲ್ಲ, ಎರಡು ಪರ್ಮನೆಂಟ್. ಶಿಕ್ಷಕರು ಚೆನ್ನಾಗಿರೋದಕ್ಕೆ ಶಾಲೆ ಕಂಟಿನ್ಯೂ ಇರಬೇಕು ಒಳ್ಳೇದು. ಊರಿನವ್ರು ಎಲ್ಲರದ್ದು ಆಸೆ ಇದೆ ಸರ್. ಮಕ್ಕಳು ಒಳ್ಳೆ ಈಗ ಸುಮಾರು ಜನ ಬರ್ತಾರೆ ಸರ್. ಮತ್ತೆ ಇಲ್ಲಿ ಶಾಲೆ ಸಲುವಾಗಿನೇ ಮತ್ತೆ ಸುಮಾರು ದಿನ ಬಿಟ್ಟು ಬೇರೆ ಕಡೆ ತೊಗೊಂಡೋಗಿದ್ದಾರೆ ಸರ್. ಅಲ್ಲಿ ಗೋಡೆ ಕುಸಿತ ಇದಾಗಿ ಕಾರಣಕ್ಕೆ ಮತ್ತೆ ಅದೊಂದು 3 ರಿಂದ 4 ಜನ ತೊಗೊಂಡೋಗಿದ್ದಾರೆ ಬೇರೆ ಕಡೆ, ಬೇರೆ ಸ್ಕೂಲಿಗೆ. ಮತ್ತೆ ಇಲ್ಲೇ ಲೋಕಲ್ಲೇ ಆಗ್ತಾರೆ ಸರ್. ಮತ್ತೆ ಹಾಂ ಸರ್, ಮುಂದುವರ್ಸ್ತಾನೆ ಈ ಮಕ್ಕಳು ಇನ್ನೂ ಕಡಿಮೆ ಆಗ್ಬಿಟ್ರೆ ಸ್ಕೂಲ್ ಬೇರೆ ಸ್ಕೂಲಿಗೆ ಮಾಡ್ತಾರೆ ಮಕ್ಕಳು ಕಡಿಮೆ ಆಗುತ್ತೆ. ಅದು ಯಾಕೆ ಜನಗಳು ಪ್ರೈವೇಟ್ ಶಾಲೆ ಸ್ಕೂಲಿಗೆ ಕಳಿಸೋದು ಗೊತ್ತಿಲ್ಲ. ಎಲ್ಲ ನಮ್ಮ ಗೌರ್ಮೆಂಟ್ ಶಾಲೆಗಳೆಲ್ಲ ಈಗ ಎಲ್ಲ ಚೆನ್ನಾಗಿ ಶಿಕ್ಷಣ ಬರ್ತಾ ಇತ್ತು. ಯಶಸ್ಸುಗಳೆಲ್ಲ ಹೈಯೆಸ್ಟ್ ಪ್ರೈವೇಟ್ ಶಾಲೆಯಿಂದ ನಮ್ಮ ಸರ್ಕಾರಿ ಹೈಸ್ಕೂಲೇ ಚೆನ್ನಾಗಿ ಸ್ಕೋರ್ ಮಾಡ್ತೀವಿ. ಅಲ್ಲಿ ಡೊನೇಷನ್ ದುಡ್ಡು ಹೆಚ್ಚಿಗೆ ಅಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೂ ಎಷ್ಟು ಮಟ್ಟಿಗೆ ಪ್ರೈವೇಟ್ ಸ್ಕೂಲಲ್ಲಿ ಈಗ ನಮ್ಮ ಟೀಚರ್ಸ್ ರೀತಿಯ ಅಷ್ಟು ಕ್ವಾಲಿಫೈಡ್ ಟೀಚರ್ಸ್ ಇಲ್ಲ. ಆಯ್ತು, ಲೈನ್ಸಲ್ಲಿ ಎಷ್ಟು ತೆಗೀರಿ ನೀವು. ಸಂಸ್ಕೃತ ಕಲಿತರೆ ಭಾರತೀಯ ಸಂಸ್ಕೃತಿ ಅರ್ಥವಾಗುತ್ತದೆ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಇರುವ ಸಂಸ್ಕೃತ ಶೋಧ ಸಂಸ್ಥಾನ ಶನಿವಾರದಿಂದ ಹಮ್ಮಿಕೊಂಡ ರಾಷ್ಟ್ರೀಯ ಮಟ್ಟದ ಜಗತ್ತಿನ ಜ್ಞಾನಕ್ಕೆ ಪುಸ್ತಕಗಳಿಗೆ ಭಾರತದ ಕೊಡುಗೆಗಳ ಕುರಿತ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿ ಶ್ರೀಗಳು ಆಶೀರ್ವಚನ ನೀಡಿದರು. ಸಂಸ್ಕೃತ ಉಳಿದರೆ ಭಾರತೀಯ ಸಂಸ್ಕೃತಿ ಉಳಿಯುತ್ತದೆ. ಭಾರತದ ಸಂಸ್ಕೃತಿಗಳ ಅಧ್ಯಯನ ಮಾಡಿದರೆ ಉಳಿದ ಕ್ಷೇತ್ರದ ಸಂಶೋಧನೆ ಅಧ್ಯಯನಕ್ಕೆ ಬಹಳ ಸಹಕಾರಿಯಾಗಲಿದೆ ಎಂದರು. ಸಂಸ್ಕೃತ ಶೋಧ ಸಂಸ್ಥಾನ ಸಂಸ್ಥೆಗೆ ಮತ್ತು ಮಠಕ್ಕೆ ನಿಕಟ ಸಂಬಂಧವಿದೆ. ಸಂಸ್ಕೃತ ಶೋಧ ಸಂಸ್ಥಾನದ ಸಂಸ್ಥಾಪಕ ಡಾಕ್ಟರ್ ದಯಾನಂದ್ ಶಾನುಭೋಗರ ಉದ್ದೇಶ ಕಾರ್ಯಗತಗೊಳಿಸಲು ಅವರ ಶಿಷ್ಯ ವೃಂದ ಯತ್ನಿಸುತ್ತಿರುವುದು ತುಂಬಾ ಸಂತೋಷ. ಸಂಸ್ಕೃತ ಹಾಗೂ ಭಾರತೀಯ ಸಂಸ್ಕೃತಿ ಪರಿಚಯಿಸುವ ಕಾರ್ಯವನ್ನು ದೇಶದಾದ್ಯಂತ ಮಾಡುತ್ತಾ ಸನಾತನ ಧರ್ಮದ ಉತ್ಕೃಷ್ಟಕ್ಕೆ ಕಾರಣವಾಗುತ್ತಿದೆ. ಭಾರತೀಯ ಪರಂಪರೆ ಉಳಿಸಲು ಒಂದೊಳ್ಳೆ ಮಾರ್ಗ ಎಂದರು.
ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಉತ್ತರ ಕನ್ನಡ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಯಲ್ಲಾಪುರ ಇದರ ಸಹಯೋಗದಲ್ಲಿ ಪಟ್ಟಣ ಟಿಎಂಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 100% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಸಕರು ಸನ್ಮಾನಿಸಿ ಅಭಿನಂದಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರೆ, ತಾಲೂಕಾ ಕಸಾಪ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಭಟ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ತೈಲ ಬೆಲೆ ಏರಿಕೆಯ ಪರಿಣಾಮ ನಿಧಾನವಾಗಿ ಮಧ್ಯಮ ವರ್ಗದವರ ಜೀವ ಹಿಂಡಿ ಸಿಪ್ಪೆ ಮಾಡುತ್ತಿದ್ದು, ತರಕಾರಿ ಬೆಲೆ ಸೇರಿದಂತೆ ಇನ್ನಿತರ ಸರಕು ಸರಂಜಾಮುಗಳ ಬೆಲೆ ಗಗನಕ್ಕೇರಿದೆ. 100ರ ಒಂದು ನೋಟು ಹಿಡಿದು ವಾರಕ್ಕೆ ಬೇಕಾಗುವಷ್ಟು ಚೀಲ ತುಂಬಿ ತರಕಾರಿ ತರುತ್ತಿದ್ದ ಮಹಿಳೆಯರಿಗೀಗ 500ರ ನೋಟು ಸಾಲುತ್ತಿಲ್ಲ. ಪ್ರತಿ ಕೆಜಿಯಂತೆ ಟೊಮೆಟೊ 50ರಿಂದ 100, ಈರುಳ್ಳಿ 40ರಿಂದ 50, ಹಸಿಮೆಣಸು 100ರಿಂದ 150, ಬೆಂಡೆಕಾಯಿ 30ರಿಂದ 60, ಬೀಟ್ರೂಟ್ 40ರಿಂದ 100, ಕ್ಯಾರೆಟ್ 40ರಿಂದ 100ರಷ್ಟು ಗಗನಕ್ಕೇರಿದೆ. ತರಕಾರಿ ಬೆಲೆ ಏರಿಕೆಯಿಂದ ಹೆಚ್ಚಾಗಿ ಮಧ್ಯಮ ವರ್ಗದ ಜನರೇ ಹೆಚ್ಚು ತಲೆಬಿಸಿ ಮಾಡಿಕೊಳ್ಳುತ್ತಿದ್ದು, ಸರ್ಕಾರದ ತೈಲ ಬೆಲೆ ಏರಿಕೆ ಬಗ್ಗೆ ಮತ್ತೊಮ್ಮೆ ಪರಾಮರ್ಶೆ ನಡೆಸಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಟೊಮೆಟೊ ಹೆಂಗ? ಹೀರೆಕಾಯಿ 70, ಅದು ಬದನೆಕಾಯಿ 40, ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಕಿರಾಣಿ ಮುಂದಿನ ವಾರ ಹೇಳ್ತಾರೆ ಎಂತಕ್ಕ? ಬಿಡು. ಟೊಮೆಟೊ ಹೆಂಗ? ಟೊಮೆಟೊ ಜಾಸ್ತಿ ಆಗಿತ್ತು. ಎಲ್ಲ ತರ್ಬೇಕಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಡೀಸೆಲ್ ಗಾಡಿ ಹೋಗೋ ತರ್ಬೇಕು. ಆಮೇಲೆ ಮೊದಲೆಲ್ಲ ಟಮಾಟ 40, 50, ಈಗೆಲ್ಲ 80, 100 ಮಾರಲೇಬೇಕು. ಅನಿವಾರ್ಯ ಪರಿಸ್ಥಿತಿ. ಆಮೇಲೆ ಹೀರೆಕಾಯಿ ಎಲ್ಲ 40 ರೂಪಾಯಿ, 30 ರೂಪಾಯಿ ಕೆಜಿ, 80 ರೂಪಾಯಿ. ಪ್ರತಿಯೊಂದು ರೇಟು ಜಾಸ್ತಿ ಆಗಿತ್ತು. ಆಮೇಲೆ ಕಿರಾಣಿ ಸಾಮಾನು ಆಗಲಿ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿತ್ತು. ನಾವು ಅನಿವಾರ್ಯ ಪರಿಸ್ಥಿತಿ ದುಬಾರಿ ಮಾರಲೇಬೇಕು. ಡೀಸೆಲ್ ರೇಟ್ ಎಲ್ಲ ಎಲ್ಲ ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಪ್ರತಿ ಸಾರಿ ಜಾಸ್ತಿ ಮಾಡ್ಕೊಂಡು ನಾವೇನು ಮಾಡಬೇಕು? ನಾವು ತರೋದು ಅದಕ್ಕೆ ನಾವು ದುಬಾರಿ ಮಾರಲೇಬೇಕು. ನಾವು ಅದನ್ನು ತರೋದು ಖುಷಿ ಬೀಳ್ತಾಯ್ತು ನಮಗೂ. ನಿಮ್ಮ ಹೆಸರು? ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಬೈಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಆ್ಯಪ್ ಮೂಲಕ ಶಾಲಾ ಸಂಸತ್ತಿಗೆ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಂಡರು. ಆರಂಭದಲ್ಲಿ ಮುಖ್ಯೋಪಾಧ್ಯಾಯರು, ಬಿಆರ್ಸಿ ಸಮನ್ವಯಾಧಿಕಾರಿಗಳು ಆದ ಚೈತನ್ಯ ಕುಮಾರ್ ಕೆಎಂ ಮೊಬೈಲ್ ಆ್ಯಪ್ನಲ್ಲಿ ಅಣುಕು ಮತದಾನ ಉದ್ಘಾಟಿಸಿ ಪ್ರಜಾಪ್ರಭುತ್ವದ ಮಹತ್ವವನ್ನು ಅರಿಯುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ನಾಯಕರನ್ನು ಆಧುನಿಕ ತಂತ್ರಜ್ಞಾನದ ಮೊಬೈಲ್ ಆ್ಯಪ್ ಮೂಲಕ ಆಯ್ಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿ ಮಕ್ಕಳಿಗೆ ಶುಭ ಕೋರಿದರು. ಬೈಕ್ ಕಳ್ಳತನ, ಪೋಕ್ಸೋ, ಅಡಿಕೆ ಕಳ್ಳತನ ಮತ್ತು ದರೋಡೆ ಸೇರಿದಂತೆ 10ಕ್ಕೂ ಹೆಚ್ಚಿನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನು ಬೇಟೆಯಾಡುವಲ್ಲಿ ಯಲ್ಲಾಪುರದ ಪೊಲೀಸರು ಯಶಸ್ಸನ್ನು ಕಂಡಿದ್ದಾರೆ. ಯಲ್ಲಾಪುರ ತಾಲೂಕಿನ ಫಿಲಿಪ್ ಕೃಷ್ಣ ಸಿದ್ದಿ ಸೆರೆಯಾದ ಆರೋಪಿಯಾಗಿದ್ದು, ಈತನಿಂದ 3 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ಸಮರ್ಥ ಮಾರ್ಗದರ್ಶನ ಹಾಗೂ ಸಿಪಿಐ ರಮೇಶ್ ಹಾನಾಪುರ ನೇತೃತ್ವದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಸಿದ್ದಪ್ಪ ಗುಡಿ, ವಿಜಯರಾಜ್, ಎಎಸ್ಐ ಮಂಜುನಾಥ್ ಮುನ್ನಂಗಿ ಇತರರು ಪಾಲ್ಗೊಂಡಿದ್ದರು.
ಅರಣ್ಯ ಅಭಿವೃದ್ಧಿ ಮತ್ತು ಪರಿಸರ ಜಾಗೃತಿ ಹೆಚ್ಚಿಸುವ ಉದ್ದೇಶದಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಕ್ಕೆ 33 ವರ್ಷವಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳಿಂದ 33 ವರ್ಷ ಹೋರಾಟ ದಶಲಕ್ಷ ಗಿಡ ನೆಡುವ ಅಭಿಯಾನದ ಮೂಲಕ ವನ ಮಹೋತ್ಸವ ಜಿಲ್ಲೆಯಾದ್ಯಂತ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ವೇದಿಕೆಯ ಕಾರ್ಯಾಲಯದಲ್ಲಿ 33 ವರ್ಷ ಹೋರಾಟ ದಶಲಕ್ಷ ಗಿಡ ಅಭಿಯಾನದ ಲಾಂಛನ ಬಿಡುಗಡೆ ಮಾಡುತ್ತಾ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯ, ಬೆಂಕಿ, ಜಲವಿದ್ಯುತ್ ಯೋಜನೆ, ಸಾರಿಗೆ, ಅರಣ್ಯ ಇಲಾಖೆ ಕಾಮಗಾರಿ ಮುಂತಾದ ಉದ್ದೇಶದಿಂದ ಜಿಲ್ಲೆಯಲ್ಲಿನ ಅರಣ್ಯ ಸಾಂದ್ರತೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವುದು ವಿಷಾದಕರ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಮೇಲೆ ಅವಲಂಬಿತ ಅರಣ್ಯವಾಸಿಗಳು ಜಿಲ್ಲೆಯಾದ್ಯಂತ ಇಲಾಖೆಯ ಗಿಡ ನೆಟ್ಟು ಪರಿಸರ ಜಾಗೃತಿ ಮೂಡಿಸಲಾಗುವುದೆಂದು ಹೇಳಿದರು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಪರಿಸರ ವಿಕೋಪದಿಂದ, ಬೆಂಕಿಯಿಂದ, ಜಲವಿದ್ಯುತ್ ಯೋಜನೆಗಳಿಂದ, ಅಭಿವೃದ್ಧಿ ಕಾಮಗಾರಿಗಳಿಂದ, ಇನ್ನಿತರ ಅನೇಕ ರೋಗ ಬರುವ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಅರಣ್ಯ ಪ್ರದೇಶಗಳು ಬೇರೆ ಬೇರೆ ಕಾರಣಕ್ಕೆ ಅದು ಕಡಿಮೆ ಆಗಿರುವುದರಿಂದ ಅರಣ್ಯವಾಸಿಗಳಲ್ಲೂ ಸಹಿತ ಅರಣ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಉದ್ದೇಶದಿಂದ ಈ ಅಭಿಯಾನವನ್ನು ಹಾಕ್ಕೊಂಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯು ಭೌಗೋಳಿಕವಾಗಿ 80% ಅರಣ್ಯ ಪ್ರದೇಶವನ್ನು ಹೊಂದಿದೆ. 10,751 ಚದರ ಕಿಲೋಮೀಟರಲ್ಲಿ ಭೌಗೋಳಿಕವಾಗಿ ಕೇವಲ 8,500 ಚದರ ಕಿಲೋಮೀಟರಷ್ಟು ಅರಣ್ಯದಿಂದ ಆವೃತವಾಗಿದೆ. ಒಟ್ಟಾರೆ ಆಗಿ ಈ ಒಂದು ಅರಣ್ಯ ಪ್ರದೇಶ ಮತ್ತು ಭೌಗೋಳಿಕವಾಗಿ ಜನಸಂಖ್ಯೆಯ ಸಾಂದ್ರತೆಯನ್ನು ನಾವು ನೋಡಿದಾಗ 1 ಸ್ಕ್ವೇರ್ ಕಿಲೋಮೀಟರ್ಗೆ 202 ಜನಸಂಖ್ಯೆ ಬರುವುದು ಕಂಡು ಬರ್ತಾ ಇದೆ. ಅದನ್ನು ನಾವು ಅರಣ್ಯ ಸಾಂದ್ರತೆಯನ್ನು ತುಲನಾತ್ಮಕ ನೋಡಿದಾಗ ಅದರ 10 ಪಟ್ಟಷ್ಟಿದ್ದರೂ ಸಹಿತ ಇವತ್ತು ಅರಣ್ಯ ಪ್ರದೇಶದಲ್ಲಿ ಮತ್ತು ಭೌಗೋಳಿಕ ಹಿನ್ನೆಲೆಯಲ್ಲಿ ಅರಣ್ಯ ಗಿಡಗಳು ಅಥವಾ ಅರಣ್ಯಗಳ ಪ್ರದೇಶ ಕಡಿಮೆ ಆಗುವುದನ್ನು ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಈ ವ್ಯಾಪಕವಾಗಿ ಜಿಲ್ಲೆಯಲ್ಲಿ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಡಲಿಕ್ಕೆ ಹೋರಾಟಗಾರರ ವೇದಿಕೆಯು ನಿರ್ಧರಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಪ್ರತಿಯೊಂದು ಅರಣ್ಯವಾಸಿಗಳ ಕುಟುಂಬದಲ್ಲೂ 10 ಗಿಡಗಳನ್ನು ನೆಟ್ಟು 33 ವರ್ಷದ ಹೋರಾಟದ ಹಿನ್ನೆಲೆಯಲ್ಲಿ ದಶಲಕ್ಷ ಗಿಡಗಳನ್ನು ನೆಡುವಂಥ ಅಭಿಯಾನಕ್ಕೆ ಎಲ್ಲ ಅರಣ್ಯವಾಸಿಗಳು ಪ್ರತಿ ಕುಟುಂಬದಿಂದ 10 ಗಿಡಗಳನ್ನು ನೆಡಬೇಕಂತ ಹೇಳಿ ಇವತ್ತು ಹೋರಾಟಗಾರರ ವೇದಿಕೆಯಿಂದ ಒಂದು ಸಂದೇಶವನ್ನು ನಾವು ಸಾರ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಲಾಂಛನವನ್ನು ಸಹಿತ ಇವತ್ತು ಹೋರಾಟಗಾರರ ವೇದಿಕೆಯ ಕಾರ್ಯದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.